ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಅಂಬರೀಷ ಮಹಾರಾಜನ ಕಥೆಯನ್ನು ಕೇಳುತ್ತಿದ್ದೇವೆ. ಶ್ರೀಕೃಷ್ಣನ ಪೂಜೆಯ ಅಂಗವಾಗಿ ಮಹಾರಾಜ ಅಂಬರೀಷನು, ಆತನಷ್ಟೇ ಭಕ್ತಳಾಗಿದ್ದ ಅವನ ರಾಣಿಯು ಏಕಾದಶಿ ಮತ್ತು ದ್ವಾದಶಿಗಳ ವ್ರತವನ್ನು ನಿರಂತರವಾಗಿ ಆಚರಿಸಿದರು. ಏಕಾದಶಿ ಮತ್ತು ದ್ವಾದಶಿ ವ್ರತಗಳನ್ನು ಆಚರಿಸುವುದೆಂದರೆ ದೇವೋತ್ತಮ ಪರಮಪುರುಷನನ್ನು ಸುಪ್ರೀತಗೊಳಿಸಿದಂತೆ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಸಾಧಿಸಲು ಆಸಕ್ತರಾಗಿರುವವರು ಏಕಾದಶಿ ವ್ರತವನ್ನು ಕ್ರಮಬದ್ಧವಾಗಿ ಆಚರಿಸಬೇಕು. ಮಹಾರಾಜ ಅಂಬರೀಷನ ರಾಣಿಯು ವ್ರತವನ್ನು ಹಿಡಿಯಲು ರಾಜನಷ್ಟೇ ಅರ್ಹತೆಯನ್ನು ಪಡೆದಿದ್ದಳು. ಆದ್ದರಿಂದ ಮಹಾರಾಜ ಅಂಬರೀಷನಿಗೆ ತನ್ನ ಬದುಕನ್ನು ಗೃಹಕೃತ್ಯಗಳಲ್ಲಿ ತೊಡಗಿಸುವುದು ಸಾಧ್ಯವಾಯಿತು. ಏಕಾದಶಿಯ ಉಪವಾಸ ವ್ರತವನ್ನು ಕೈಗೊಂಡು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಅಂಬರೀಷ ಮಹಾರಾಜನು ಕಾರ್ತಿಕ ಮಾಸದಲ್ಲಿ ಭಗವಂತನಾದ ದೇವೋತ್ತಮ ಪರಮಪುರುಷನನ್ನು ಮಧುವನದಲ್ಲಿ ಪೂಜಿಸಿದನು. ಮಹಾಭಿಷೇಕದ ವಿಧಿವಿಧಾನಗಳಂತೆ ಅಂಬರೀಷ ಮಹಾರಾಜನು ಸಕಲ ಪರಿಕರಗಳೊಡನೆ ಶ್ರೀಕೃಷ್ಣನ ಶ್ರೀವಿಗ್ರಹದ ಅಭಿಷೇಕವನ್ನು ನೆರವೇರಿಸಿದನು. ಬಳಿಕ ಭಗವಂತನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿದನು. ಸುಗಂಧ ಪುಷ್ಪಮಾಲೆಗಳು ಮತ್ತಿತರ ಸಾಮಗ್ರಿಗಳಿಂದ ಭಗವಂತನನ್ನು ಪೂಜೆಗೆ ಸಿದ್ಧಗೊಳಿಸಿದನು. ಶ್ರದ್ಧಾಭಕ್ತಿಗಳಿಂದ ಶ್ರೀಕೃಷ್ಣನನ್ನು, ಐಹಿಕ ಅಪೇಕ್ಷೆಗಳಿಂದ ಮುಕ್ತರಾದ ಬಹುಸುದೈವಿಗಳಾದ ಬ್ರಾಹ್ಮಣರನ್ನು ಪೂಜಿಸಿದನು. ತರುವಾಯ ಅಂಬರೀಷ ಮಹಾರಾಜನು ತನ್ನ ಮನೆಗೆ ಆಗಮಿಸಿದ್ದ ಅತಿಥಿಗಳೆಲ್ಲರನ್ನೂ, ವಿಶೇಷವಾಗಿ ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿದನು. ಕೊಂಬುಗಳಿಗೆ ಬಂಗಾರದ ಕವಚಗಳನ್ನು, ಗೊರಸುಗಳಿಗೆ ಬೆಳ್ಳಿಯ ಕವಚಗಳನ್ನು ತೊಡಿಸಲಾಗಿದ್ದ 60 ಕೋಟಿ ಗೋವುಗಳನ್ನು ದಾನ ಕೊಟ್ಟನು. ತುಂಬಿದ ಕೆಚ್ಚಲುಗಳಿದ್ದ ಆ ಗೋವುಗಳನ್ನು ಮನೋಹರವಾದ ವಸ್ತ್ರಗಳಿಂದ ಅಲಂಕರಿಸಲಾಗಿತ್ತು. ಸಾಧು ಸ್ವಭಾವದವೂ ಚಿಕ್ಕ ವಯಸ್ಸಿನವೂ ಹಾಗೂ ಮನೋಹರವೂ ಆಗಿದ್ದ ಆ ಗೋವುಗಳು ತಮ್ಮ ಕರುಗಳನ್ನು ಕೂಡಿಕೊಂಡಿದ್ದವು. ಗೋವುಗಳನ್ನು ದಾನ ಮಾಡಿದ ಬಳಿಕ ರಾಜನು ಮೊದಲು ಬ್ರಾಹ್ಮಣರಿಗೆ ಸಮೃದ್ಧವಾದ ಭೋಜನವನ್ನು ಏರ್ಪಡಿಸಿದನು. ಬ್ರಾಹ್ಮಣರು ಸಂತುಷ್ಟರಾದರು. ಆಗ ಅವರ ಅನುಮತಿ ಪಡೆದು ಏಕಾದಶಿ ವ್ರತವನ್ನು ಅಂತ್ಯಗೊಳಿಸಿ ಇನ್ನೇನು ಉಪವಾಸವನ್ನು ನಿಲ್ಲಿಸಬೇಕೆಂದಿದ್ದನು. ಆ ಹೊತ್ತಿಗೆ ಸರಿಯಾಗಿ ಮಹಾತ್ಮರೂ ಶಕ್ತಿಶಾಲಿ ಯೋಗಿಗಳೂ ಆಗಿದ್ದ ದುರ್ವಾಸ ಮುನಿಗಳು ಅಂಬರೀಷ ಮಹಾರಾಜನಲ್ಲಿಗೆ ಆಗಮಿಸಿ ಅವನ ಅತಿಥಿಯಾದರು. ಅಂಬರೀಷ ಮಹಾರಾಜನು ಎದ್ದು ನಿಂತು ಸಕಲ ಆದರಗಳೊಡನೆ ದುರ್ವಾಸ ಮುನಿಗಳನ್ನು ಬರಮಾಡಿಕೊಂಡನು. ಅವರ ಪಾದಗಳ ಬಳಿ ಕುಳಿತು ರಾಜನು ಮಹರ್ಷಿಗಳು ಭೋಜನ ಮಾಡಬೇಕೆಂದು ಭಿನ್ನವಿಸಿಕೊಂಡನು. ಅಂಬರೀಷ ಮಹಾರಾಜನ ಆಮಂತ್ರಣವನ್ನು ದುರ್ವಾಸ ಮುನಿಗಳು ಸಂತೋಷದಿಂದ ಸ್ವೀಕರಿಸಿದರು. ಕ್ರಮಬದ್ಧವಾಗಿ ಶಾಸ್ತ್ರವಿಧಿಗಳನ್ನು ಆಚರಿಸುವ ನಿಮಿತ್ತ ಸ್ನಾನಕ್ಕೆಂದು ಯಮುನಾ ನದಿಗೆ ತೆರಳಿದರು. ಪವಿತ್ರ ಯಮುನಾ ನದಿಯಲ್ಲಿ ಮಿಂದು ಧ್ಯಾನಾಸಕ್ತರಾದರು. ಈ ಮಧ್ಯೆ ಉಪವಾಸ ಮುಕ್ತಾಯ ಮಾಡಲು ದ್ವಾದಶಿ ದಿನದಲ್ಲಿ ಒಂದೇ ಒಂದು ಮುಹೂರ್ತ ಮಾತ್ರ ಉಳಿದಿತ್ತು. ಹೀಗಾಗಿ ಮಹಾರಾಜನು ಉಪವಾಸವನ್ನು ಆ ಕ್ಷಣವೇ ನಿಲ್ಲಿಸುವುದು ಅತ್ಯಗತ್ಯವಾಗಿತ್ತು. ಇಂತಹ ಅಪಾಯಕಾರಿ ಸನ್ನಿವೇಶದಲ್ಲಿ ರಾಜನು ವಿದ್ವಾಂಸರಾದ ಬ್ರಾಹ್ಮಣರೊಡನೆ ಸಮಾಲೋಚಿಸಿದನು. ರಾಜನು ಹೀಗೆಂದನು: ಬ್ರಾಹ್ಮಣರ ಬಗೆಗೆ ಗೌರವಯುತವಾಗಿ ವರ್ತಿಸಬೇಕೆನ್ನುವ ನಿಯಮವನ್ನು ಉಲ್ಲಂಘಿಸುವುದು ಮಹಾ ಅಪರಾಧವಾಗುತ್ತದೆ. ಇತ್ತ ಉಪವಾಸವನ್ನು ದ್ವಾದಶಿಗಳಿಗೆ ಇರುವಾಗಲೇ ನಿಲ್ಲಿಸದಿದ್ದರೆ ವ್ರತಾಚರಣೆಯಲ್ಲಿ ಲೋಪವೆಸಗಿದಂತಾಗುತ್ತದೆ. ಆದ್ದರಿಂದ ಹೇ ಬ್ರಾಹ್ಮಣರೇ, ಅದು ಶುಭಕರವೆಂದೂ ಅಧರ್ಮವಾಗುವುದಿಲ್ಲವೆಂದೂ ನಿಮಗನಿಸಿದರೆ ನಾನು ಜಲಪಾನ ಮಾಡಿ ಉಪವಾಸವನ್ನು ನಿಲ್ಲಿಸುವೆನು. ಹೀಗೆ ವಿದ್ವಾಂಸರೊಂದಿಗೆ ಸಮಾಲೋಚಿಸಿದ ಅಂಬರೀಷ ಮಹಾರಾಜನು ಒಂದು ನಿರ್ಧಾರಕ್ಕೆ ಬಂದನು. ವಿದ್ವಾಂಸರ ಅಭಿಪ್ರಾಯದ ರೀತಿಯಲ್ಲಿ ಜಲಪಾನ ಮಾಡುವುದು ಆಹಾರ ಸೇವನೆ ಮಾಡಿದಂತಾಗುತ್ತದೆ, ಮಾಡದೇ ಇರುವಂತೆಯೂ ಆಗುತ್ತದೆ. ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿದ್ದ ಅಂಬರೀಷ ಮಹಾರಾಜನು ಉಪವಾಸವನ್ನು ಮುರಿದು ಬಿಡುವುದೋ ಅಥವಾ ದುರ್ವಾಸ ಮುನಿಗಳಿಗೆ ಕಾಯುವುದೋ ಎಂದು ವಿದ್ವಾಂಸರೊಡನೆ ಸಮಾಲೋಚಿಸಿದನು. ಆಗ ಆ ವಿದ್ವಾಂಸರು ಏನು ಮಾಡಬೇಕೆಂದು ಮಹಾರಾಜನಿಗೆ ನಿರ್ಧರಿತವಾಗಿ ಹೇಳಲಿಲ್ಲ ಎಂಬುದು ಇಲ್ಲಿ ವ್ಯಕ್ತವಾಗಿದೆ. ಹೀಗಿದ್ದು ವೈಷ್ಣವನು ಅತ್ಯಂತ ಬುದ್ಧಿಶಾಲಿಯಾದ ವ್ಯಕ್ತಿ. ಆದ್ದರಿಂದ ಅಂಬರೀಷ ಮಹಾರಾಜನು ವಿದ್ವಾಂಸರ ಸಮ್ಮುಖದಲ್ಲಿ ಸ್ವತಃ ತಾನೇ ಸ್ವಲ್ಪ ಜಲಪಾನವನ್ನು ಮಾಡುವ ನಿರ್ಧಾರಕ್ಕೆ ಬಂದನು. ಈ ಕ್ರಿಯೆಯು ಉಪವಾಸ ಮುರಿದದ್ದನ್ನು ದೃಢಪಡಿಸುತ್ತದೆ. ಹಾಗೆಯೇ ವಿದ್ವಾಂಸರನ್ನು ಬರಮಾಡಿಕೊಳ್ಳುವಲ್ಲಿನ ನಿಯಮಗಳನ್ನು ಅತಿಕ್ರಮಿಸಿದಂತಾಗಲಿಲ್ಲ. ಅಪೋಷ್ಣಾತಿ ತನ್ನೈವಾಶಿತಂ ನೈವಾನಶಿತಂ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಜಲಪಾನ ಮಾಡುವುದು ಪಾರಣ ಮಾಡಿದಂತೆ ಅಥವಾ ಮಾಡಿದಂತಲ್ಲ ಎಂದು ಈ ವೇದೋಕ್ತಿಯು ಸ್ಪಷ್ಟವಾಗಿ ಹೇಳಿದೆ. ಜಲಪಾನವನ್ನು ಮಾಡಿದ್ದರಿಂದ ಪಾರಣೆಯನ್ನು ಮಾಡಿದಂತಾಗಲಿಲ್ಲವೆಂದು ಬಗೆದು ಮಹಾರಾಜ ಅಂಬರೀಷನು ಹಾಗೆ ಆಚರಿಸಲು ನಿರ್ಧರಿಸಿದನು. ಸ್ವಲ್ಪ ಜಲಪಾನ ಮಾಡಿದ ತರುವಾಯ ಅಂಬರೀಷ ರಾಜನು ಹೃದಯಪೂರ್ವಕವಾಗಿ ದೇವೋತ್ತಮ ಪರಮಪುರುಷನ ಧ್ಯಾನಮಗ್ನನಾಗಿ ದುರ್ವಾಸ ಮುನಿಗಳು ಹಿಂದಿರುಗುವುದನ್ನು ಕಾಯುತ್ತಿದ್ದನು. ಮಧ್ಯಾಹ್ನದ ವೇಳೆ ಆಚರಿಸಬೇಕಾದ ನಿತ್ಯದ ಧಾರ್ಮಿಕ ವಿಧಿಗಳನ್ನು ಪೂರೈಸಿ ದುರ್ವಾಸರು ಯಮುನಾ ತೀರದಿಂದ ಹಿಂದಿರುಗಿದರು.
ರಾಜನು ಅವರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಂಡನು. ಆದರೆ ಅಂಬರೀಷ ರಾಜನು ತನ್ನ ಅನುಮತಿಯನ್ನು ಪಡೆಯದೆ ಜಲಪಾನ ಮಾಡಿದ್ದನ್ನು ದುರ್ವಾಸ ಮುನಿಗಳು ಯೋಗಶಕ್ತಿಯಿಂದ ಅರಿತುಕೊಂಡರು. ಇನ್ನೂ ಹಸಿದೇ ಇದ್ದ ದುರ್ವಾಸರು ಕ್ರೋಧದಿಂದ ಕಂಪಿಸುತ್ತಾ ಸೆಟೆದ ಮುಖದಿಂದ ಹುಬ್ಬು ಗಂಟು ಹಾಕಿಕೊಂಡರು. ತಮ್ಮೆದುರು ಕೈಜೋಡಿಸಿಕೊಂಡು ನಿಂತಿದ್ದ ಅಂಬರೀಷ ಮಹಾರಾಜನಿಗೆ ಕೋಪದಿಂದ ಹೀಗೆಂದು ಹೇಳಿದರು: ಆಹಾ, ಈ ಕ್ರೂರ ಮನುಷ್ಯನ ವರ್ತನೆಯನ್ನು ನೋಡಿ. ಈತನು ವಿಷ್ಣು ಭಕ್ತನಲ್ಲ. ತನ್ನ ಐಹಿಕ ಐಶ್ವರ್ಯ ಹಾಗೂ ಸ್ಥಾನಗಳಿಂದ ಗರ್ವಿತನಾಗಿ ತಾನೇ ದೇವರೆಂದು ಭಾವಿಸಿಕೊಂಡಿದ್ದಾನೆ. ಧರ್ಮದ ನಿಯಮಗಳನ್ನು ಈತನು ಉಲ್ಲಂಘಿಸಿರುವ ಪರಿಯನ್ನಾದರೂ ನೋಡಿ. ಅಂಬರೀಷ ಮಹಾರಾಜನೇ, ನಾನು ನಿನ್ನ ಅತಿಥಿಯಾಗಿ ನಿಂತು ನಿನ್ನಲ್ಲಿ ಭೋಜನ ಸ್ವೀಕರಿಸಬೇಕೆಂದು ನೀನು ಆಹ್ವಾನ ನೀಡಿದೆ. ನನಗೆ ಭೋಜನ ನೀಡುವುದರ ಬದಲಾಗಿ ನನಗಿಂತ ಮೊದಲು ನೀನೇ ಭೋಜನ ಮುಗಿಸಿಬಿಟ್ಟಿರುವೆ. ನಿನ್ನ ಈ ದುರ್ವರ್ತನೆಗಾಗಿ ನಿನಗೀಗ ಎಂತಹ ಶಿಕ್ಷೆಯಾಗಲಿದೆ ಎಂಬುದನ್ನು ತೋರಿಸುತ್ತೇನೆ. ದುರ್ವಾಸರು ಈ ಮಾತುಗಳನ್ನಾಡಿದಾಗ ಅವರ ಮುಖವು ಕೋಪದಿಂದ ಕೆಂಪೇರಿತ್ತು. ಮಹಾರಾಜ ಅಂಬರೀಷನನ್ನು ಶಿಕ್ಷಿಸುವ ಸಲುವಾಗಿ ತಮ್ಮ ಶಿರದಿಂದ ಕೆಲವು ಕೂದಲುಗಳನ್ನು ಕಿತ್ತು ಅದರಿಂದ ಪ್ರಳಯ ಕಾಲದ ಕಾಲಾಗ್ನಿಯನ್ನು ಹೋಲುವ ದೈತ್ಯನನ್ನು ನಿರ್ಮಿಸಿದರು. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಭೂಮಿಯು ಕಂಪಿಸುವಂತೆ ಹೆಜ್ಜೆಯಿಟ್ಟು ಹೊತ್ತಿ ಉರಿಯುತ್ತಿದ್ದ ಆ ದೈತ್ಯಾಕಾರದ ಜಂತುವು ಅಂಬರೀಷ ಮಹಾರಾಜನ ಮುಂದೆ ಬಂದು ನಿಂತಿತು. ರಾಜನಾದರೋ ಆ ದೈತ್ಯನನ್ನು ನೋಡಿ ತಾನಿದ್ದ ಸ್ಥಳದಿಂದ ಸ್ವಲ್ಪವೂ ಚಲಿಸಲಿಲ್ಲ. ನಾರಾಯಣ ಪರ ಸರ್ವೇ ನ ಕುತಶ್ಚನ ಬಿಭ್ಯತಿ. ನಾರಾಯಣನ ಶುದ್ಧ ಭಕ್ತನು ಯಾವ ಐಹಿಕ ಅಪಾಯಕ್ಕೂ ಅಂಜುವವನಲ್ಲ. ಅಂತಹ ಭಕ್ತರ ಉದಾಹರಣೆಗಳು ಬೇಕಾದಷ್ಟಿವೆ. 5 ವರ್ಷದ ಬಾಲಕನಾಗಿದ್ದ ಪ್ರಹ್ಲಾದ ಮಹಾರಾಜನಿಗೆ ಅವನ ತಂದೆಯು ಚಿತ್ರಹಿಂಸೆ ಕೊಟ್ಟರೂ ಅವನು ಹೆದರಲಿಲ್ಲ. ಆದ್ದರಿಂದ ಪ್ರಹ್ಲಾದ ಮಹಾರಾಜನ ಮತ್ತು ಅಂಬರೀಷ ಮಹಾರಾಜನ ದೃಷ್ಟಾಂತಗಳನ್ನು ಅನುಸರಿಸಿ ಭಕ್ತನು ಜಗತ್ತಿನಲ್ಲಿ ಇಂತಹ ಎಲ್ಲ ವಕ್ರ ಸನ್ನಿವೇಶಗಳನ್ನು ಸಹಿಸಲು ಕಲಿಯಬೇಕು. ಭಕ್ತರಿಗೆ ಆಗಾಗ ಭಕ್ತರಲ್ಲದವರಿಂದ ಚಿತ್ರಹಿಂಸೆ ಪ್ರಾಪ್ತವಾಗುತ್ತದೆ. ಆದರೂ ಶುದ್ಧ ಭಕ್ತನು ದೇವೋತ್ತಮ ಪರಮಪುರುಷನ ಕರುಣೆಯ ಮೇಲೆ ಅವಲಂಬಿತನಾಗಿ ಕೇಡು ತರುವ ಕ್ರಿಯೆಗಳಿಂದ ಬಾಧಿತನಾಗಬಾರದು. ಕೋಪದಿಂದ ಬುಸುಗುಟ್ಟುವ ಸರ್ಪವನ್ನು ಕಾಡ್ಗಿಚ್ಚು ಕ್ಷಣಾರ್ಧದಲ್ಲಿ ದಹಿಸಿಬಿಡುವಂತೆ ದೇವೋತ್ತಮ ಪರಮಪುರುಷನ ಪೂರ್ವಾಜ್ಞೆಯಂತೆ ತನ್ನ ಭಕ್ತನನ್ನು ರಕ್ಷಿಸುವ ಸಲುವಾಗಿ ಸುದರ್ಶನ ಚಕ್ರವು ಆ ಕ್ಷಣವೇ ದೈತ್ಯನನ್ನು ಸುಟ್ಟು ಬೂದಿ ಮಾಡಿಬಿಟ್ಟಿತು. ಶುದ್ಧ ಭಕ್ತನಾಗಿ ಮಹಾರಾಜ ಅಂಬರೀಷನು ಅಂತಹ ಅಪಾಯದ ಸಮ್ಮುಖದಲ್ಲಿದ್ದರೂ ತಾನಿದ್ದ ಸ್ಥಳದಿಂದ ಒಂದಗಲ ಕೂಡ ಆಚೀಚೆ ಸರಿಯಲಿಲ್ಲ. ತನ್ನನ್ನು ರಕ್ಷಿಸೆಂದು ದೇವೋತ್ತಮ ಪರಮಪುರುಷನಿಗೆ ಮೊರೆಯಿಡಲೂ ಇಲ್ಲ. ಭಗವಂತನನ್ನು ಅರಿಯುವುದರಲ್ಲಿ ಮನನೆಟ್ಟು ಹೃದಯಾಂತರಾಳದಿಂದ ಅವನು ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸುತ್ತಿದ್ದ ಅಷ್ಟೇ. ಆ ವಿಷಯ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಭಕ್ತನು ತನ್ನ ಸಾವಿಗೆ ಅಂಜುವವನಲ್ಲ. ಏಕೆಂದರೆ ಅವನು ದೇವೋತ್ತಮ ಪರಮಪುರುಷನನ್ನು ಯಾವ ಐಹಿಕ ಸುಖ ಸಾಧನೆಗಾಗಿಯೂ ಧ್ಯಾನಿಸದೆ ಅದು ತನ್ನ ಕರ್ತವ್ಯವಾಗಿದೆ ಎಂದು ಬಗೆದು ಧ್ಯಾನಮಗ್ನನಾಗುತ್ತಾನೆ. ತನ್ನ ಭಕ್ತರನ್ನು ಸಂರಕ್ಷಿಸುವ ಬಗೆಯು ದೇವೋತ್ತಮ ಪರಮಪುರುಷನಿಗೆ ತಿಳಿದಿದೆ. ಪ್ರಾಗ್ದೃಷ್ಟಂ ಎನ್ನುವ ಶಬ್ದಗಳು ಸೂಚಿಸುವಂತೆ ಭಗವಂತನಿಗೆ ಎಲ್ಲವೂ ತಿಳಿದಿತ್ತು. ಆದ್ದರಿಂದ ಏನಾದರೂ ಆಗುವ ಮೊದಲೇ ತನ್ನ ಚಕ್ರವು ಅಂಬರೀಷ ಮಹಾರಾಜನನ್ನು ರಕ್ಷಿಸುವಂತೆ ಏರ್ಪಡಿಸಿದ್ದನು. ಭಕ್ತಿ ಸೇವೆಯ ಪ್ರಾರಂಭ ಕಾಲದಿಂದಲೇ ಭಕ್ತನು ಇಂತಹ ರಕ್ಷಣೆಯನ್ನು ಪಡೆಯುತ್ತಾನೆ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ವ್ಯಕ್ತಿಯು ಭಕ್ತಿ ಸೇವೆಯನ್ನು ಪ್ರಾರಂಭಿಸಿದರೆ ಅಷ್ಟೇ ಸಾಕು. ಆ ಕ್ಷಣವೇ ದೇವೋತ್ತಮ ಪರಮಪುರುಷನು ಅವನ ರಕ್ಷಣೆಯನ್ನು ಮಾಡುತ್ತಾನೆ. ಭಗವಂತನು ಎಷ್ಟು ಕೃಪಾಳುವೂ ಕರುಣಾಮಯಿಯೂ ಆಗಿದ್ದಾನೆಂದರೆ ಅವನು ಭಕ್ತನಿಗೆ ಸೂಕ್ತ ಮಾರ್ಗದರ್ಶನವನ್ನೂ ಸಕಲ ರಕ್ಷಣೆಯನ್ನೂ ನೀಡುತ್ತಾನೆ. ಈ ಕಾರಣ ಭಕ್ತನು ಶಾಂತ ಮನಸ್ಕನಾಗಿ ಬಾಹ್ಯ ಅಡಚಣೆಗಳಿಲ್ಲದೆ ಕೃಷ್ಣ ಪ್ರಜ್ಞೆಯಲ್ಲಿ ಘನತರ ಪ್ರಗತಿಯನ್ನು ಸಾಧಿಸುತ್ತಾನೆ. ಸರ್ಪವೊಂದು ಕೋಪದಿಂದ ಕಡಿಯಲು ಸಿದ್ಧವಾಗಿರಬಹುದು, ಆದರೆ ಆ ಭಯಂಕರ ಜಂತುವು ಕಾಡ್ಗಿಚ್ಚು ಎದುರಾದಾಗ ಅಸಹಾಯಕವಾಗುತ್ತದೆ. ಭಕ್ತನ ಶತ್ರುವು ಬಲಶಾಲಿಯಾಗಿರಬಹುದು, ಆದರೆ ಭಕ್ತಿ ಸೇವೆಯ ಅಗ್ನಿಯ ಮುಂದೆ ಆ ಶತ್ರುವನ್ನು ಕೋಪೋದ್ರಿಕ್ತ ಸರ್ಪಕ್ಕೆ ಹೋಲಿಸಬಹುದು. ತಮ್ಮ ಯತ್ನವು ನಿಷ್ಫಲವಾಗಿ ಸುದರ್ಶನ ಚಕ್ರವು ತನ್ನೆಡೆಗೆ ಬರುತ್ತಿರುವುದನ್ನು ನೋಡಿದ ದುರ್ವಾಸ ಮುನಿಗಳು ಭಯಪೀಡಿತರಾಗಿ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಕಾಲುಗಳು ಕರೆದೊಯ್ದ ಕಡೆಗೆ ಓಡತೊಡಗಿದರು. ಕಾಡುಗಿಚ್ಚಿನ ಜ್ವಾಲೆಗಳು ಸರ್ಪವನ್ನು ಬೆನ್ನು ಹತ್ತಿ ಹೋಗುವಂತೆ ದೇವೋತ್ತಮ ಪರಮಪುರುಷನ ಚಕ್ರವು ದುರ್ವಾಸ ಮುನಿಗಳನ್ನು ಹಿಂಬಾಲಿಸತೊಡಗಿತು. ಸುದರ್ಶನ ಚಕ್ರವು ತನ್ನ ಬೆನ್ನಿಗೆ ತಾಕುವ ಹಾಗೆ ಬಂದದ್ದನ್ನು ಗಮನಿಸಿದ ದುರ್ವಾಸ ಮುನಿಗಳು ಸುಮೇರು ಪರ್ವತದ ಗುಹೆಗಳಲ್ಲಿ ಅಡಗಿಕೊಳ್ಳಲು ವೇಗವಾಗಿ ಓಡತೊಡಗಿದರು. ತಮ್ಮನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ದುರ್ವಾಸರು ಸರ್ವ ದಿಕ್ಕುಗಳಲ್ಲೂ ಓಡತೊಡಗಿದರು. ಆಕಾಶದಲ್ಲಿ, ಭೂಮಿಯ ಮೇಲೆ, ಗುಹೆಗಳಿಗೆ, ಸಮುದ್ರಕ್ಕೆ, ತ್ರಿಲೋಕಗಳ ದೊರೆಗಳಿಗೆ ಸೇರಿದ ವಿವಿಧ ಗ್ರಹವ್ಯೂಹಗಳಿಗೆ, ಕೊನೆಗೆ ಸ್ವರ್ಗಲೋಕ, ಹೀಗೆ ದುರ್ವಾಸರು ಎಲ್ಲೆಂದರಲ್ಲಿಗೆ ಓಡಿದರು. ಅವರು ಎಲ್ಲೇ ಹೋದರೂ
ಸಹನಾತೀತವಾದ ಸುದರ್ಶನ ಚಕ್ರದ ಜ್ವಾಲೆಯು ಅವರನ್ನು ಹಿಂಬಾಲಿಸುತ್ತಿದ್ದುದನ್ನು ಕಂಡರು. ಸಮಸ್ಯೆಗೆ ಸಿಲುಕಿರುವಂತಹ ದುರ್ವಾಸ ಮುನಿಗಳು ಮುಂದೆ ಏನು ಮಾಡಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.